ಏನು ತಿಪ್ಪೆ ನಾನು ಹಂಗೆ ಹೇಳ್ಕಳ್ತಿದ್ದೇನು ಹಾ ದೇವ ಮರ್ಮಂತಕ್ಕೆ ಹೋಗಿ ಅಲ್ಲಿ ಮಾತಾಡ್ಕೊಂಡು ಇಲ್ಲಿಗೆ ಬಾ ಅಂತಾನೆ ಹೇಳು ಅಂತಾನೆ ಹೇಳಿದ್ನ ನಾನು ನಿನಗೆ ಹಾ ಹೇಳು ಮಾತಾಡು ಏಯ್ ತಲೆ ಕೆಟ್ಟವನೇ ನಿನಗೇನೇನು ಅರಡು ಮಾಡೇನು ನೀನು ನಮ್ಮ ಪೆದ್ದೆ ಆಡ್ದಂಗೆ ಆಡ್ತಾ ಇದೆಯಲ್ಲೋ ಹಾ ಅಯ್ಯೋ ಅಮ್ಮೋರೆ ಹಂಗೆ ಹೇಳಿದ್ನ ನಾನು. ಅಯ್ಯೋ ಸಾವ್ಕಾರ್ರೆ ನಾನು ಏನು ಹೇಳ್ದೆ ನೀವು ಏನು ಕೇಳಿಸ್ಕೊಂಡ್ರಿ? ನೀನು ಹಂಗೆ ಕಣಪ್ಪ ಹೇಳಿದ್ದು. ಅದಕ್ಕೇನೆ ಎಂಟಿ ಮಾತು ಮೀರಬಾರ್ದಲ್ವಾ, ದೊಡ್ಡ ಎಂಟಿ ಮಾತಾ. ಅದಕ್ಕೋಸ್ಕರ ಖಾಳಿ ಮಾತು ಮೀರಿದ್ರೆ ತಿರ್ಗಿ ಅವಳು ಸಿಟ್ಟು ಮಾಡ್ಕೊಂತಾಳೆ ಅಂತಾನ ಅಲ್ಲಿಗೆ ಹೋಗಿ ಆಮೇಲೆ ಇಲ್ಲಿಗೆ ಬಂದೆ. ತಿಪ್ಪೇನೆ ಹೇಳಿದ್ದು ಕಾಳಿ, ಇಲ್ಲಿದ್ರೆ ನಾನು ಸೀದಾ ಇಲ್ಲಿಗೆ ಹೊರಟಿದ್ದೆ, ಇಲ್ಲಿಗೆ ಬರೋಣ ಅಂತಾನ. ತಿಪ್ಪೆ ಹೇಳವನೇ ಅಮ್ಮವ್ರು ಹೇಳಿದ್ದಾರೆ ಅಲ್ಲಿಗೆ ಹೋಗಿ ಇಲ್ಲಿಗೆ ಬರ್ಬೇಕಂತೆ ಅಂತಾನ ನಾನು ನೀನು ಬೇಜಾರು ಮಾಡ್ಕೊಂತೀಯ ಅಲ್ಲಿಗೆ ಹೋಗಿದ್ರೆ ಅಂತ ಸೀದಾ ಅಲ್ಲಿಗೆ ಹೋಗಿ ಮಾತಾಡ್ಸ್ಕೊಂಡು ಇಲ್ಲಿಗೆ ಬಂದೆ ಅಷ್ಟೇನೆ. ಇದಕ್ಕೆಲ್ಲ ಕಾರಣ ತಿಪ್ಪೇನೆ. ಅಯ್ಯೋ ದೇವ್ರಿ, ನಾನು ಹಂಗೆ ಹೇಳಿದ್ನ? ಏನ್ ಹೇಳ್ತಾ ಇದೀಯ ನೀನು? ನೀನ್ ಹೇಳ್ತಾ ಇರೋದು ನಿಜನಾ? ತಿಪ್ಪೆ ಹಂಗೆ ಹೇಳಿದ್ನಾ? ಸತ್ಯವಾಗ್ಲೂ ಹಂಗೆ ಹೇಳ್ದ ನಮ್ಮ ಅಮ್ಮನ ಮೇಲೆ ಆಣೆ. ತಿಪ್ಪೇನೆ ಹೇಳಿದ್ದು. ತಿಪ್ಪೆ ನಿಜವಾಗ್ಲೂ ನಾನು ಹಂಗೆ ಕಣ ಹೇಳಿದ್ದು. ಹೌದಾ? ಹಂಗಾದ್ರೆ ನೀನ್ ಹೇಳ್ತಾ ಇರೋದು ಸತ್ಯ ಅನ್ಸುತ್ತೆ. ಈ ತಿಪ್ಪೆನೇ ಎಡವಟ್ ಮಾಡಿರೋದು ಹಂಗಾದ್ರೆ. ಹೇಳು, ಯಾಕೋ ಹಿಂಗ್ ಮಾಡ್ದೆ? ಮಾಡ್ಲಿ ಈಗ ಏನು ಮಾಡಲಿ? ಹೆಂಗಾದ್ರೂ ಮಾಡಿ ಅಮ್ಮವ್ರ ಕೈಯಿಂದ ಬಚಾವಾಗಬೇಕಲ್ಲ. ಏನು ಹೇಳಿ? ಹೆಂಗಾದ್ರೂ ಮಾಡಿ ನಾನು ತಪ್ಪಿಸ್ಕೋಬೇಕು. ಹಂಗೆ ಹೇಳ್ತೀನಿ. ಸರಿಯಾಗಿ ಸಿಗಾಕೊಂಡಿದ್ಯಾ ಈಗ. ಹೇಳೀಗ ಹೇಳು. ತಿಪ್ಪೆ ಯಾಕೋ ಹಿಂಗ್ ಮಾಡ್ದೆ? ಅಯ್ಯೋ ಅಮ್ಮೋರೆ, ಯಾಕೆ ಹಿಂಗೆ ಮಾಡಿದೆ ಅಂತ ಹೇಳತಕ್ಕ ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ. ಎಲ್ಲನ ನಿಮ್ಮೊಳ್ಳೇದಕ್ಕೆ ನಾನು ಮಾಡಿದ್ದು. ಸಾವ್ಕಾರರು ಎಷ್ಟು ನಿಮ್ಮನ್ನ ಇಷ್ಟಪಡ್ತಾರೆ, ಈ ಮನೇನ ಇಷ್ಟಪಡ್ತಾರೆ, ನಿಮಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂತನ ತಿಳಿಸೋಕ್ಕೋಸ್ಕರ ಈ ಥರ ಮಾಡಿದೆ ನಾನು. ನಿಜವಾಗ್ಲೂ ಹಂಗೆ ಹೇಳ್ದೆ ಅಮ್ಮೋರೆ, ದೇವಕರ್ಮ ಅಂತಕ್ಕೆ ಹೋಗಿ ಆಮೇಲೆ ಇಲ್ಲಿಗೆ ಬರ್ಬೇಕಂತೆ ಅಂತ ಅಮ್ಮೋರೆ ಹೇಳಿದ್ರು ಅಂತನ ಹೇಳ್ದೆ. ಆದರೆ ಯಾಕೆ ಹೇಳ್ದೆ ಅಂತ ಕೇಳಿ. ನೀನೇನೆ ನಾನು ಹೇಳಿದ್ದೊಂದು ನೀನ್ ಹೇಳಿದ್ದೊಂದು ಅನ್ನಂಗೆ ಆಯ್ತು. ಯಾಕೋ ಹಂಗೆ ಹೇಳಿದೆ? ಯಾಕೆ ಅಂದರೆ ಸಾವ್ಕಾರರು ನಿಮ್ಮನ್ನ ಜಾಸ್ತಿ ಇಷ್ಟಪಡ್ತಾರೋ ಅಥವಾ ಆ ದೇವಕ್ಕವ್ರನ್ನ ಜಾಸ್ತಿ ಇಷ್ಟಪಡ್ತಾರೋ, ಆ ಮನೇನ ಜಾಸ್ತಿ ಇಷ್ಟಪಡ್ತಾರೋ, ಈ ಮನೆಯವ್ರನ್ನ ಜಾಸ್ತಿ ಇಷ್ಟಪಡ್ತಾರೋ ಅಂತನ ತಿಳ್ಕೊಬೇಕಾಗಿತ್ತು. ಸಾವ್ಕಾರರಿಗೆ ಯಾರ ಮೇಲೆ ಪ್ರೀತಿ ಜಾಸ್ತಿ ಇದೆ ಅಂತನ ಗೊತ್ತಾಗಬೇಕಾಗಿತ್ತು. ಅದಕ್ಕೇನೆ ನಾನು ಈ ಥರ ಹೇಳ್ದೆ. ಅಲ್ಲಿಗೆ ಹೋಗಿ ಇಲ್ಲಿಗೆ ಬರ್ಬೇಕಂತೆ ಅಂತ ನಾನೇನೋ ಹೇಳ್ದೆ. ಆದರೆ ಸಾವ್ಕಾರರಿಗೆ ಅವ್ರ ಮನಸ್ಸಿನಾಗ ಯಾರ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೋ ಅವ್ರ ಮನೆ ಹತ್ರ ಹೋಗ್ತಾರೆ ಅಂತ ಈ ಥರ ಸುಳ್ಳು ಹೇಳಿದೆ. ಆದರೆ ಸಾವ್ಕಾರರಿಗೆ ನಿಮ್ಮ ಮೇಲೆ ಪ್ರೀತಿ ಇದ್ದಿದೆ ನಾನು ಆ ಥರ ಹೇಳಿದ್ರು ಅವರು ಆ ಮನೆಗೆ ಹೋಗ್ಬಾರ್ದಾಗಿತ್ತು, ಈ ಮನೆಗೆ ಬರಬೇಕಾಗಿತ್ತು. ಅವಾಗ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಇದೆ ಅಂತ ಗೊತ್ತಾಗದಲ್ವಾ ಮೋರೆ? ಈಗ ನೋಡಿ, ಆ ಮನೆಗೆ ಹೋಗಿ ಈ ಮನೆಗೆ ಬಂದವ್ರೆ ಅಂದಮೇಲೆ ಅವ್ರ ಮೇಲೆ ಜಾಸ್ತಿ ಪ್ರೀತಿ, ಈ ಮನೆ ಮೇಲೆ ಕಮ್ಮಿ ಪ್ರೀತಿ ಅಂತ ಆಯ್ತು. ಸಾವ್ಕಾರ್ರೆ, ನೀವು ಎಂದಿಗೂ ಅಮ್ಮವ್ರಿಗೆ ಮೊದಲು ಪ್ರಾಮುಖ್ಯತೆ ಕೊಡಬೇಕು, ಆಮೇಲೆ ದೇವಕ್ಕವರು. ಇಲ್ಲಿ ಗೊತ್ತಾಗ್ತೈತಿ ನೀವು ಚಿಕ್ಕ ಹೆಂಡ್ತಿನ ಜಾಸ್ತಿ ಇಷ್ಟಪಡ್ತಿದ್ರಾ ಅಂತಾನ. ಆದರೆ ನಿಮ್ಮ ಮೇಲೆ ಪ್ರೀತಿ ಪ್ರಾಣ ಇಟ್ಕೊಂಡಿರೋದು ಅಮ್ಮವರೇ ಜಾಸ್ತಿ. ಯಾಕಂದ್ರೆ ಕದ್ದು ಮುಚ್ಚಿ ಊಟ ಬೇರೆ ತಂದು ಕೊಟ್ಟವ್ರೆ. ಆ ಅಕ್ಕ ಯಾವತ್ತಾದ್ರೂ ಹಂಗೆ ಮಾಡಿತ್ತಾ? ಇಲ್ಲ ತಾನೇ? ಹೌದಲ್ವಾ? ತಿಪ್ಪೆ ಹೇಳ್ತಾ ಇರೋದು ಸರಿಯಾಗಿ ಐತಿ. ಇವನೇನೋ ಹೇಳ್ಬೋದು ಅರಳು ಮರಳು, ಆದ್ರೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಇದ್ದಿದ್ರೆ ಅವನಂಗೆ ಹೇಳಿದ್ರು ಇವರು ಇಲ್ಲಿಗೆ ಬರ್ಬೇಕಾಯ್ತು ಮುಂಚೆಲೆ. ಅಂದ್ರೆ ನನಗಿಂತ ಅವಳ ಮೇಲೆ ಪ್ರೀತಿ ಜಾಸ್ತಿ ಅನ್ನಂಗೆ ಆಯ್ತು. ಈಗ ತಿಪ್ಪೆ ಮಾಡಿರೋದು ಸರಿಯಾಗಿ ಐತಿ. ಈಗ ಕಳ್ಳಬೇಕು ಸಿಗಾಕಂಟು ನನ್ನ ಎದುರಿಗೆ ನಾಟಕ ಮಾಡೋದಲ್ಲ. ಎಲ್ಲ ತಿಪ್ಪೆ, ಈ ನನ್ನ ಮಗ ತಪ್ಪಿಸ್ಕೊಂಬಕ್ಕೆ ನನ್ನ ಮೇಲೆ ಎತ್ತಾಗ್ತಾ ಇದ್ದಾನಲ್ಲ. ಇದೊಳ್ಳೆ ಪಜೀತಿ ಆಯ್ತಲ್ಲಪ್ಪ. ಈಗ ಏನು ಹೇಳೋದು? ಅಯ್ಯೋ, ಈ ತಿಪ್ಪೆ ನಿಜವಾಗ್ಲೂ ಪರೀಕ್ಷೆ ಮಾಡೋಕ್ಕೆ ಹೇಳಿದ್ನ ಅಥವಾ ಈ ಥರ ಉಲ್ಟಾ ಹೊಡಿತಾ ಇದ್ದಾನ? ಹೇಳೋದು ಹೇಳಿ. ಅಯ್ಯೋ ತಿಪ್ಪೆ, ನನ್ನ ಮಗನೇ ನನ್ನೇ ತಗ್ಲಾಗ್ತೀಯಾ? ಹೌದಲ್ವಾ ಮೋರೆ? ಪರೀಕ್ಷೆ ಮಾಡೋಣ ಯಾರ ಮೇಲೆ ಪ್ರೀತಿ ಜಾಸ್ತಿ ಐತೆ ನಮ್ಮ ಸಾವ್ಕಾರರಿಗೆ ಅಂತನ ಈ ಥರ ಒಂದು ಸುಳ್ಳು ಹೇಳ್ದೆ ಅಷ್ಟೇನೆ. ಇಲ್ಲೇ ಗೊತ್ತಾಯ್ತಲ್ಲ ಯಾರ ಮೇಲೆ ಪ್ರೀತಿ ಜಾಸ್ತಿ ಇದೆ ಅಂತನ. ನಾನು ಮಾಡಿದ್ದು ತಪ್ಪ ಅಮ್ಮೋರೆ ಹೇಳಿ. ಹೌದು ಕಣೋ ತಿಪ್ಪೆ, ನೀನ್ ಹೇಳೋದು ಸರಿನೇ. ಈಗ ಗೊತ್ತಾಯ್ತು, ನೀನ್ ಸರಿಯಾಗಿ ಮಾಡಿದ್ಯಾ ಪರೀಕ್ಷೆನ. ನನ್ನ ಮೇಲೆ ಒಂದೀಟು ಪ್ರೀತಿ ಇಲ್ಲ ಈ ಅಪ್ಪುಗೆ. ಸುಮ್ಮನೆ ಕದ್ದು ಮುಚ್ಚಿ ಊಟ ತಗೊಂಡೋಗೋದು, ಈ ಅಪ್ಪ ಹೆಂಗೈದನೋ ಏನೋ ಅಂತ ದಿನ ಚಿಂತೆ ಮಾಡೋದು, ಯಾವಾಗ ಬರ್ತಾನೋ ಅಂತ ಕಾಯೋದು, ಮನೆಗಿಷ್ಟೆಲ್ಲ ಅಡುಗೆ ಪಡ್ಗೆ ಎಲ್ಲ ಮಾಡಿಸ್ಕೊಂಡು ಕಾಯ್ತಾ ಇರೋದು ಸುಮ್ಮನೆ ವ್ಯರ್ಥ. ನನ್ನ ಮೇಲೆ ಏನು ಪ್ರೀತಿ ಇಲ್ಲ, ಈ ಮನೆ ಮೇಲೂ ಇಲ್ಲ, ನನ್ನ ಮಕ್ಳ ಮೇಲೂ ಇಲ್ಲ. ಎಲ್ಲ ಪ್ರೀತಿ ಇರೋದೆಲ್ಲನ ಎರಡನೇ ಹೆಂಡತಿ ಮೇಲೆ. ಅಯ್ಯೋ ಅಮ್ಮೋರೆ, ಹಂಗೆಲ್ಲ ಅಂದ್ಕೊಂಬಕ್ಕೆ ಹೋಗ್ಬೇಡಿ, ಬೇಜಾರು ಮಾಡ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಇವತ್ತಲ್ಲ ನಾಳೆ ನಾನು ಬರ್ತೀನಿ. ಅಯ್ಯೋ ತಿಪ್ಪೆ, ನೀನು ತಪ್ಪಿಸ್ಕೊಂಬಕ್ಕೋಸ್ಕರ ನಾನು ತಗ್ಲಾಕಿ ಹೋಗ್ತಾ ಇದೆಯಲ್ಲ ತಿಪ್ಪೆ. ಸದ್ಯ ನಾನು ಬಚಾವದ್ನಲ್ಲ ಸಾವ್ಕಾರರಿಗೆ, ಆಮೇಲೆ ಏನಾದರೂ ಒಂದು ಹೇಳಿದ್ರೆ ಆಯಿತು. ಹೋಗ್ಬಿಡೋಣಪ್ಪ ದೇವ್ರಿ. ಯಪ್ಪ, ಸದ್ಯ ಬಚಾವಾದಲ್ಲ ಅಮ್ಮವ್ರ ಕೈಯಿಂದನ. ಗೊತ್ತಾಯ್ತು ಬಿಡ್ರಿ, ಗೊತ್ತಾಯ್ತು. ಮತ್ತೆ ಯಾಕೆ ಇಲ್ಲಿಗೆ ಬಂದ್ರಿ? ಅಲ್ಲೇ ಇರ್ಬೇಕಾಗಿತ್ತು. ಇಲ್ಲಿಗಾನ ಬಂದು ಏನೋ ಮಕ ತೋರ್ಸೋಗಕ್ ಬಂದಿದ್ದ ನಿನ್ ಮೇಲೆ. ನಾವು ಆಸೆ ಕಡಿದೀವಲ್ಲ, ನಮ್ದೇ ತಪ್ಪು ಬಿಡಿ. ಇಲ್ಲಿಗೆ ಬರ್ಲೇಬೇಡಿ, ಹೋಗ್ರಿ.
ಅದು ಹಂಗಲ್ವೇ ಕಾಳಿ, ಅದು ನನಗೆ ಈ ಮನೆ ಮೇಲೆ, ನಿನ್ನ ಮೇಲೆ, ನಿನ್ನ ಮಕ್ಳ ಮೇಲೆ ನನಗೆ ತುಂಬ ಪ್ರೀತಿ ಕಣೆ. ಆದರೂ ಅದು ನನ್ನ ಮನೆನೇ ಅಲ್ವಾ, ಅವಳು ನನ್ನ ಹೆಂಡ್ತಿನೇ ಅಲ್ವಾ. ತಿಪ್ಪೆ ಹಂಗೆ ಹೇಳಿದ್ಕೆ ನಾನು ಹೋಗಿದ್ದು. ನಿನಗೆ ಗೊತ್ತಲ್ಲ ತಿಪ್ಪೆ ನನ್ನ ಮಗ ಎಡವಟ್ಟು ಅಂತಾನ. ಈ ಎಡವಟ್ಟು ಮಾಡ್ಯವನೆ, ನೀನು ಯಾಕೆ ಅವನ ಹತ್ರ ಹೇಳಿ ಕಳಿಸ್ತಿ? ನಾನು ಸೀದಾ ಇಲ್ಲಿಗೆ ಬರ್ತಿದ್ನಾ? ನೀನು ಹೇಳಿ ಕಳಿಸ್ತಿದ್ರು ಏನೋ, ನಾನೇನೇನು ಅಲ್ಲಿಗೆ ಹೋಗ್ತಿದ್ನಾ? ನೀನು ಹೇಳಿ ಕಳಿಸಿ ತಪ್ಪು ಮಾಡಿದ್ದೇನೆ. ತಪ್ಪು ಮಾಡಿದ್ದೀನಿ. ತಿಪ್ಪೆನೇ ಸರಿಯಾಗಿ ಮಾಡ್ಯವನೆ, ಅವನೇನು ಎಡವಟ್ಟು ಮಾಡಿಲ್ಲ. ಅವನು ನೋಡೋಣ ಅದಲ್ಲಿ ನನ್ನ ಮೇಲೆ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೀನಲ್ವಾ, ನಿನಗೂ ಅಷ್ಟೇ ಆಸೆ ನಮ್ಮ ಮನೆ ಮೇಲೆ ನನ್ನ ಮೇಲೆ ಐತೋ ಇಲ್ವೋ ಅಂತ ನಾ ಪರೀಕ್ಷೆ ಮಾಡೋಕ್ಕೆ ಅವನು ಹಿಂಗೆ ಸುಳ್ಳು ಹೇಳಿದಾನೆ. ಅವನೇ ಹೇಳಿದ್ದಲ್ಲ, ಆದರೆ ಅವನು ಏನೇ ಹೇಳಿರ್ಬೋದು, ನಿನಗೆ ನಮ್ಮ ಮೇಲೆ ಪ್ರೀತಿ ಇದ್ದಿದೆ, ನಮ್ಮ ಮೇಲೆ ಆಸೆ ಇದ್ದಿದ್ರೆ ಈ ಮನೆಗೆ ಬರ್ತಿದ್ದೆ ಫಸ್ಟ್, ಆಮೇಲೆ ಅಲ್ಲಿಗೆ ಹೋಗ್ತಿದ್ದೆ. ಈಗ ಅಲ್ಲಿಗೆ ಹೋಗಿ ಬಂದಿದೆಯಲ್ಲ, ಆಯ್ತು ಬಿಡು, ಹೋಗು. ಇನ್ಯಾಕೆ ಬಂದೆ? ಇಲ್ಲಿಗೆ ಬರಲೇಬೇಡ. ಅದು ಹಂಗಲ್ವೇ ಕಾಳಿ. ಅಯ್ಯೋ ನಿನಗೆ ಹೆಂಗೆ ಹೇಳಿ ನಾನು? ಅಲ್ಲ, ನೀನು ನನಗೋಸ್ಕರ ಎಷ್ಟು ಕಷ್ಟಪಡ್ತಾ ಇದೆಯಾ. ನಾನು ಗುಡ್ಲಾಗಿದ್ದೀನಿ ಅಂತ ನೀನು ಚಿಂತೆ ಮಾಡ್ತಾ ಇದೆಯಾ. ನನಗೋಸ್ಕರ ನೀನು ಬೆಳಗ್ಗೆನೆ ಊಟ ತಗೊಂಬಂದು ಸಿಗಾಕೊಂಡು ನೀನು ಕಷ್ಟ ಅನ್ಭವಿಸಿದ್ಯಾ, ಕಸ ಎಲ್ಲ ಗುಡ್ಸಾಕಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಷ್ಟೆಲ್ಲ ಮಾಡಿರೋ ನಿನ್ನ ಮೇಲೆ ಪ್ರೀತಿ ಇಲ್ಲದೇನೇನೆ ಆ ದೇವಮ್ಮ ಏನು ಮಾಡಿದ್ದಾಳೆ? ಏನು ಮಾಡಿಲ್ಲ, ಒಂದು ಊಟ ತಂದಿಲ್ಲ, ಏನೂ ಇಲ್ಲ. ಏನೋ ಅವತ್ತು ಚೆನ್ನಾಗಿಲ್ಲ ಅಂತ ಒಂದು ಆಯ್ತ ತಂದು ಕಟ್ಟಿಳು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೊಂದ್ಸಲ ಬಂದೇ ಇಲ್ಲ ಅವಳು. ಅಂಥಳ ಮೇಲೆ ನನಗೆ ಪ್ರೀತಿ ಹೆಂಗಿರುತ್ತೆ ಹೇಳು? ಪ್ರೀತಿನೂ ಇಲ್ಲ, ಬದನೆಕಾಯಿನೂ ಇಲ್ಲ. ಎಲ್ಲ ಪ್ರೀತಿ ಇರೋದು ನಿನ್ನ ಮೇಲೆ. ಏನು ಬೇಡ ಬಿಡು, ಸುಮ್ಮನೆ ಬಾಯಿ ಮಾತನ್ನ ಮಾತ್ರನ ಇದೆಲ್ಲನ, ಆದರೆ ಮನಸ್ನಾಗೊಂದು ಮಾತನಾಗೊಂದು ಅಷ್ಟೇನಿ. ಹಂಗಲ್ವೇ, ಅದು ಮೊದಲು ಇಲ್ಲಿಗೆ ಬಂದರೆ ಅವಳು ಬೇಜಾರು ಮಾಡ್ಕೊಂತಾಳೆ, ತಿರ್ಗಿ ಇಲ್ಲಿಂದ ನಾನು ಜಲ್ದಿ ಓಡೋಗ್ಬೇಕಾಗುತ್ತೆ. ಅದಕ್ಕೆ ಮೊದಲೇ ಅಲ್ಲಿಗೆ ಹೋಗಿ ಒಂದು 4 ಗಂಟೆ ಮಾತಾಡ್ಸ್ಕೊಂಡು ಬಂದುಬಿಟ್ರೆ ಯಾವ ಚಿಂತೆ ಇರಲ್ಲ, ಅವಾಗ ಇಲ್ಲೇನೆ ಇದ್ದು ಬಿಡ್ಬೋದು ಅಂತಾನ ನಾನು ಆ ಐಡಿಯಾದಿಂದನ ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದಿದ್ದು ಅಷ್ಟೇ ಕಣೆ. ನಿನಗೆ ನಾನು ಏನು ಅಂತ ಅರ್ಥ ಆಗಲ್ವೇನೆ ಕಾಳಿ. ಸುಮ್ಮನಿರು, ಹಂಗೆಲ್ಲನ ಬೇಜಾರು ಮಾಡ್ಕೋಬೇಡ. ಹೌದೌದು, ಬೇಜಾರು ಮಾಡ್ಕೋಬೇಡ ಅಂದ್ರೆ ಬೇಜಾರು ಮಾಡ್ಬಿಟ್ಟು ಬಾಯಿಲಿ ನಾನು ನಿನ್ಗೋಸ್ಕರ ಏನೇನೆಲ್ಲ ಅಡುಗೆ ಮಾಡ್ಸಿದ್ದೀನಿ ಅಂತನ ತೋರಿಸ್ತೀನಿ. ಏನ್ ಮಾಡ್ತಿದ್ಯಾ ಕಾಳಿ? ನಡಿ ನೋಡೋಣ. ಬಾಯಿಲಿ ಬಾ, ನೋಡ್ಬಾ, ನಿನ್ಗೋಸ್ಕರ ಅಂತನ ನಾನು ಏನೇನೆಲ್ಲ ಅಡುಗೆ ಮಾಡ್ಸಿದ್ದೀನಿ ಅಂತ. ಇಷ್ಟೊಂದು ಅಡುಗೆನ? ಏನೇ ಇದು ಕಾಳಿ, ಒಳ್ಳೆ ಬೀಗ್ರು ಟುಕ್ ಮಾಡಿಸ್ದಂಗಾಗೈತೆ. ಏನು ಬಿರಿಯಾನಿ, ಕೋಳಿ ಸಾರು, ಅದೇನಿದು ಕುರಿ ಸಾರ? ಹೌದು, ಮತ್ತೆ ಕುರಿ ಸಾರು, ಆಮೇಲೆ ಅನ್ನ ಮುದ್ದೆ, ಒಂದಿಷ್ಟು ಪಾಯಸನೂ ಮಾಡಿದ್ದಾಳೆ. ಯಾರು ಮಾಡಿರೋದು? ನೀನಲ್ವಾ? ನಾನೊಬ್ಳು ಮಾಡೋಕ್ಕಾಗುತ್ತಾ? ಮಲ್ಲಿ ಗುಲಾಬಿ ಇಬ್ರು ಸೇರ್ಕೊಂಡು ಮಾಡಿದ್ದಾರೆ. ನಾನೇ ಹೇಳಿ ಮಾಡಿಸಿದ್ದು ಇಷ್ಟೆಲ್ಲನ. ನಂಗೆ ಇಷ್ಟ ಅಂತನ ಏನೋ ಅಲ್ಲಿ ಉಪ್ಪಿಲ್ಲ ಖಾರ ಇಲ್ದಿರೋ ಊಟ ತಿಂದು ನಾಲ್ಗೆ ಎಲ್ಲನ ಸಪ್ಪೆ ಆಗಿರುತ್ತೆ. ಅದಕ್ಕೆ ಇದನ್ನೆಲ್ಲ ಮಾಡು ಅಂತನ ನಾನೇನೆ ಆ ಗುಲಾಬಿನ ಕರೆಸ್ಕೊಂಡು ಮಲ್ಲಿನೂ ಗುಲಾಬಿನೂ ಇಬ್ರು ಸೇರ್ಕೊಂಡು ಮಾಡಿದ್ದು. ಅಲ್ಲ, ಇಷ್ಟೆಲ್ಲ ಯಾಕೆ ಮಾಡಕ್ ಹೋದೆ ಕಾಳಿ? ಅಯ್ಯೋ, ಅದೆಲ್ಲ ಬೇಕಾಗಿಲ್ಲ. ಈಗ ಇದನ್ನೆಲ್ಲ ತಿಂದು ಖಾಲಿ ಮಾಡು ನೋಡೋಣ. ನನ್ನ ಮೇಲೆ ನಿನಗೆ ಆಸೆ ಇದ್ರೆ ಈ ಮನೆ ಮೇಲೂ, ನನ್ನ ಮಕ್ಳ ಮೇಲೂ, ನನ್ನ ಮೇಲೂ, ಎಲ್ಲರ ಮೇಲೂ. ಏನು ಇದನ್ನೆಲ್ಲ ನಾನೊಬ್ಬನೇ ತಿಂದು ಖಾಲಿ ಮಾಡಬೇಕಾ? ಏನು ಹೇಳ್ತಾ ಇದೆಯಾ? ನನ್ನೇನೇನು ಎಮ್ಮೆನೋ ದನನ ಮಾಡ್ಕೊಂಡ ಇಷ್ಟೆಲ್ಲ ತಿಂಬಕ್ಕೆ? ಅಯ್ಯಯ್ಯೋ, ಇದಷ್ಟು ಬೇಡ. ನಾನು ಹಾಕೊಟ್ಟಿದ್ದು ನನ್ನ ತಟ್ಟೆಗೆ ಹಾಕ್ಕೊಡ್ತೀನಿ, ಅದನ್ನಷ್ಟು ತಿಂದು ಖಾಲಿ ಮಾಡು ಅಷ್ಟೇನಿ. ಇನ್ನೇನು ಜಾಸ್ತಿ ತಿನ್ಬೇಡ, ಇದಷ್ಟು ಏನು ಖಾಲಿ ಮಾಡಬೇಡ. ಮನೆಗೆ ಇನ್ನೂ ಇದ್ದಾರೆ ತಿನ್ನೋರು, ತಿಂತಾರೆ. ತಟ್ಟೆಗೆ ಹಾಕ್ಕೊಡ್ತೀನಿ. ಬಿರಿಯಾನಿ, ಕೋಳಿ ಸಾರು, ಆಮೇಲೆ ಕುರಿ ಸಾರು ಎಲ್ಲನ ತಿನ್ನು ಅಷ್ಟೇನಿ, ನಾನು ಹಾಕ್ಕೊಟ್ಟಿದ್ದೆ. ಈಗಿನ ಅಲ್ಲಿ ಕೋಳಿ ಸಾರನ್ನ ಉಂಡು ಬಂದೆ ದೇವಿರ ಮನೆಗೆ, ಈಗ ಇದನ್ನೆಲ್ಲ ತಿನ್ಬೇಕಾ? ಅಯ್ಯೋ ಯೋ ಯೋ, ಇದೇನಪ್ಪ ಇದು, ಇಂಥ ಅವಸ್ಥೆ. ಈಗೇನು ಮಾಡಲಿ? ತಿನ್ನಲಿಲ್ಲ ಅಂದರೆ ಇವಳು ಬೇಜಾರು ಮಾಡ್ಕೊತಾಳೆ, ತಿಂದರೆ ನಾನು ಹೊಟ್ಟೆ ಪಾಡು ಅಷ್ಟೇ. ಬೇದಿ ಕಿತ್ಕೊಂಡ್ರು ಹೇಳೋಕ್ಕಾಗಲ್ಲ. ಈಗೇನು ಮಾಡ್ಲಪ್ಪ? ಅಯ್ಯೋ ರಾಮ ಅಪ್ಪ, ಏನು ಮಾಡಲಿ ಈಗ? ಅದೇನು ಹಂಗೆ ಯೋಚನೆ ಮಾಡ್ತಾ ಇದೆಯಾ? ಈಗ ತಿಂತೀಯೋ ಇಲ್ವೋ ಹೇಳು. ಕಾಳಿ, ಇದನ್ನೆಲ್ಲ ಈಗಲೇ ತಿನ್ಬೇಕೇನೆ, ಆಮೇಲೆ ತಿಂತೀನಿ ಬಿಡು. ಸಾಯಂಕಾಲ ಅಲ್ಲ, ರಾತ್ರಿಗೆ ಮನೆ ಕಂತೀವಲ್ಲ ಅವಾಗ ತಿನ್ನೋಣ. ಈಗ ಸದ್ಯಕ್ಕೆ ಏನು ಬೇಡ, ಈಗ ಸದ್ಯಕ್ಕೆ ಹೊಟ್ಟೆ ತುಂಬೈತೆ, ಆಮೇಲೆ ತಿಂತೀನಿ ಬಿಡು ಮನೆ ಕಬೇಕಾರೆ. ಅದೆಲ್ಲ ಬೇಕಾಗಿಲ್ಲ, ಈಗಲೇ ತಿನ್ಬೇಕು ಅಂದ್ರೆ ತಿನ್ಬೇಕು ಅಷ್ಟೇನೆ. ಈಗಲೇನಾ? ನಡೀರಿ, ಕುಕ್ಕ ನಡೀರಿ, ಹಾಕ ಬರ್ತೀನಿ ನಾನು.